ಹಲೋ ಗೈಸ್, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಿಫ್ಟಿ ನೋಡಿ ನಮ್ಗೆ ಇವತ್ತು ಬೆಳಿಗ್ಗೆ ಒಂದು ಆಲ್ ಟೈಮ್ ಹೈ ಮಾಡ್ತು, ಅದಾದ್ಮೇಲೆ ನಮಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಎರಡು ಆಲ್ ಟೈಮ್ ಹೈ ಮಾಡ್ತು, ಇಲ್ಲೊಂದು ಮತ್ತೆ ಇಲ್ಲೊಂದು ಅಲ್ವಾ. ಸೊ ಓವರ್ ಆಲ್ ಇವತ್ತು ಚೆನ್ನಾಗೇ ಇತ್ತು, ಬಟ್ ನಾವ್ ಯಾವ್ದೇ ರೀತಿ ಇವತ್ತು ಆಪ್ಷನ್ ಬೈ ಮಾಡಿಲ್ಲ. ಸೊ ಇಲ್ಲಿ ಮಾಡಬಹುದಿತ್ತು ನಾವು, ಓಕೆನಾ. ಈ ಲೆವೆಲ್ ನೋಡಿ ತುಂಬಾ ಸ್ಟ್ರಾಂಗ್ ಆಗಿತ್ತು. ಈ ಲೆವೆಲ್ ಅಲ್ಲಿ ನಮ್ಮ ನಿಫ್ಟಿ ಫ್ಯೂಚರ್ ಚಾರ್ಟ್ ಹಾಕೊಂಡ್ರು ನಮ್ಗೆ ಇಲ್ಲಿ ಪರ್ಫೆಕ್ಟ್ ಎಂಟ್ರಿ ಅಂತ ತೋರಿಸ್ತಾ ಇತ್ತು. ಬಟ್ ಆದ್ರೆ ನಾವಿಲ್ಲಿ ಯಾಕೆ ಎಂಟ್ರಿ ತಗೊಂಡಿಲ್ಲ ಅಂದ್ರೆ ಇವತ್ತು ನನಗೆ ಎಕ್ಸ್ಪೈರಿ ಬೇರೆ, ಸದ್ಯದಲ್ಲೇ ನನಗೆ ಬಜೆಟ್ ಕೂಡ ಇರೋದ್ರಿಂದ ಕಾಲ್ ಸೈಡ್ ಹೋಗೋದು ನನಗೆ ಅಷ್ಟು ಸೇಫ್ ಅನ್ಸಿಲ್ಲ. ಅದಕ್ಕೆ ನಾನು ಯಾವ್ದೇ ರೀತಿ ಕಾಲ್ ಸೈಡ್ ಇವತ್ತು ಬೈ ಮಾಡಿಲ್ಲ. ಸೊ ಅದೇ ತರ ನಾನು ಬೆಳಿಗ್ಗೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಹೇಳಿದ್ದೆ, ಈ ರೇಂಜ್ ಏನಾದ್ರು ನನಗೆ ಬ್ರೇಕ್ಔಟ್ ಮಾಡ್ತು ಅಂದ್ರೆ ನಾನು ಆಪ್ಷನ್ ಸೆಲ್ ಕಡೆ ಹೋಗ್ತೀನಿ ಅಂತ. ಅದೇ ತರ ನಾನು ಇವತ್ತು ಎರಡು ಕಡೆ ಆಪ್ಷನ್ ಸೆಲ್ ಎಂಟ್ರಿ ತಗೊಂಡೆ. ಅದ್ರ ಬಗ್ಗೆ ನಾನು ಕಂಪ್ಲೀಟ್ ವಿಡಿಯೋ ಮಾಡಿದೀನಿ. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಅಂತಂದ್ರೆ ಲಾಸ್ಟ್ ವಿಡಿಯೋನ ನೀವು ನೋಡ್ಕೊಂಡ್ ಬನ್ನಿ, ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ವಿಷಯನೂ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೀನಿ, ಓಕೆನಾ, ಸಾಧ್ಯವಾದಷ್ಟು. ಹಾಗೆ ನಾವು ಏನ್ ಪ್ಲಾನ್ ಮಾಡಿದ್ವು 24,800 ಒಳಗಡೆ ಇವತ್ತು ಕ್ಲೋಸ್ ಆಗುತ್ತೆ ನಿಫ್ಟಿ ಅಂತ. ಅದೇ ತರ ನೋಡಿ ನಮ್ಗೆ ಇವತ್ತು 24,000 ಒಳಗಡೆ ನಮಗೆ ನಿಫ್ಟಿ ಕ್ಲೋಸ್ ಕೊಟ್ಟಿದೆ. ಹಾಗೆ ನಾವು ಇವತ್ತು ಒಳ್ಳೆ ಪ್ರಾಫಿಟ್ ಕೂಡ ಮಾಡಿದ್ವಿ, 8,000 ಪ್ಲಸ್ ನಾನು ಪ್ರಾಫಿಟ್ ಮಾಡಿದೀನಿ. ಆ ವಿಡಿಯೋನ ಒಂದ್ಸರಿ ನೋಡ್ಕೊಂಡ್ ಬನ್ನಿ, ನಿಮ್ಗೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಹೆಡ್ಜಿಂಗ್ ತಗೊಂಡಿದ್ದೀವಿ ಇವತ್ತು ನಾನು, ಓಕೆ. ಹಾಗೆ ಅದು ಬಿಟ್ಟು ನಾನು ಬೇರೆ ಯಾವುದೇ ರೀತಿ ನಾನು ನಿಫ್ಟಿಯಲ್ಲಿ ಟ್ರೇಡ್ ಮಾಡಲಿಲ್ಲ. ಬಟ್ ಇವತ್ತು ಏನ್ ಮಾಡಿದೆ, ನಾನು 3 ಸ್ಟಾಕ್ ಅಲ್ಲಿ ಇಂಟ್ರಾಡೇ ಮಾಡಿದೆ. ಸೂಪರ್ ಆಗಿ ನನಗೆ ಗೇನ್ ಕೊಡ್ತು, ಒಂದೊಳ್ಳೆ ಪ್ರಾಫಿಟ್ ಅಂತ ಅನ್ಬಹುದು. ಇಷ್ಟು ದಿನದಲ್ಲಿ ನನಗೆ ಇಂಟ್ರಾಡೇ ನಲ್ಲಿ ಅಷ್ಟು ದೊಡ್ಡ ರಿಟರ್ನ್ ಯಾವತ್ತೂ ಕೊಟ್ಟಿರಲಿಲ್ಲ, ಅಷ್ಟು ಚೆನ್ನಾಗಿ ನನಗೆ ರಿಟರ್ನ್ ಕೊಡ್ತು. ಸಾಧ್ಯ ಆದ್ರೆ ನಾನು ಅದನ್ನ ವಿಡಿಯೋ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀನಿ, ನೋಡುವ ನಾಳೆ ಅಥವಾ ನಾಡಿದ್ದು ಒಳಗಡೆ, ಓಕೆನಾ. ಬಟ್ ಇವತ್ತು ಸಾಕಷ್ಟು ಟ್ರೇಡರ್ಸ್ ಆಪ್ಷನ್ ಸೆಲ್ ಮಾಡಿ ಕೈ ಸುಟ್ಕೊಂಡಿದ್ದಾರೆ. ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಕೆಲವೊಬ್ರು ವಿಡಿಯೋನ. ಏನ್ ಮಾಡಿದ್ರು, ನಿಫ್ಟಿ ನೋಡಿ ಇಲ್ಲಿಂದ ಕೆಳಗಡೆ ಬಂತಲ್ವಾ, ಕೆಳಗಡೆ ಬಂದ ತಕ್ಷಣ ಇನ್ನ ಕೆಳಗಡೆ ಹೋಗುತ್ತೆ, ಕಂಪ್ಲೀಟ್ ಆಗಿ ಇದ್ರ ಒಳಗಡೆ ಟ್ರೇಡ್ ಮಾಡುತ್ತೆ. ನಾವ್ ಇವತ್ತು ಆಪ್ಷನ್ ಸೆಲ್ ಇದ್ರ ಮೇಲಿನ ಸೆಲ್ ಮಾಡ್ಕೊಂಡು ಕೂತ್ಕೊಬಿಟ್ರೆ ಆರಾಮಾಗುತ್ತೆ ಅಂತ ಅನ್ಕೊಂಡ್ರು. ಬಟ್ ನೋಡಿ ಇವತ್ತು ಏನ್ ಮಾಡ್ತು, ನಿಫ್ಟಿ ಇಲ್ಲಿಂದ ಕೆಳಗಡೆ ಬಂತು, ಕರೆಕ್ಟ್ ಆಗಿ ಇದೇ ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡು ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡ್ತು. ಯಾರು ಕೂಡ ಇದನ್ನ ಇವತ್ತು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ನಾನ್ ನಿಮ್ಗೆ ಇವತ್ತು ಕ್ಲಿಯರ್ ಆಗಿ ಹೇಳಿದ್ದೆ, ನಾನು ಸಿಚುವೇಶನ್ ನೋಡಿ ಟ್ರೇಡ್ ಮಾಡ್ತೀನಿ ಅಂತ. ನನಗೆ ಈ ಲೆವೆಲ್ ಏನಿದೆಯಲ್ಲ ಇಲ್ಲಿ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ ಎಂಟ್ರಿ ಆಗಕ್ಕೆ. ಬಟ್ ವೇಟ್ ಮಾಡಿದೆ, ಎಕ್ಸಾಕ್ಟ್ ಆಗಿ ನಾನು ಇಲ್ಲೊಂದು ಎಂಟ್ರಿ ತಗೊಂಡೆ. ಸೂಪರ್ ಆಗಿ ನನಗೆ ಇವತ್ತು ಪ್ರಾಫಿಟ್ ಆಯ್ತು. ಬಟ್ ಇವತ್ತು ಓವರ್ ಆಲ್ ಆಗಿ ನಮ್ಮ SR ಲೆವೆಲ್ ಸೂಪರ್ ಆಗಿ ವರ್ಕ್ ಆಗಿದೆ ನೋಡಿ. ಪ್ರತಿ ಲೆವೆಲ್ ಅಲ್ಲಿ ಕೂಡ ಇಲ್ಲೂ ಕೂಡ ನೀವು ನೀಟಾಗಿ ಅಬ್ಸರ್ವ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದೊಂದು ನಿಫ್ಟಿಯಲ್ಲಿನ ಟ್ರೇಡ್ ಆಗಿತ್ತು. ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಯಾವ ತರ ಟ್ರೇಡ್ ಆಯ್ತು ಅಂತ ಒಂದ್ಸರಿ ನೋಡ್ಕೊಂಡ್ ಬರುವ, ಓಕೆನಾ. ಇವಾಗ ನೋಡಿ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ಬ್ಯಾಂಕ್ ನಿಫ್ಟಿ ನಮಗೆ ತುಂಬಾ ಕನ್ಫ್ಯೂಸ್ ಮಾಡ್ತಾ ಇತ್ತು, ಯಾವುದೇ ರೀತಿ ಎಂಟ್ರಿ ತಗೊಳಕ್ಕೆ ನಮ್ಗೆ ಇಲ್ಲೆಲ್ಲೂ ಕೊಡ್ತಾ ಇರಲಿಲ್ಲ. ಬಟ್ ಇದೊಂದು ಲೆವೆಲ್ ಅಲ್ಲಿ ನಾವು ಎಂಟ್ರಿ ತಗೋಬಹುದಿತ್ತು. ಇವನ್ ನೀವು ಫ್ಯೂಚರ್ ಚಾರ್ಟ್ ನ ಅಬ್ಸರ್ವ್ ಮಾಡಿದ್ರು ಕೂಡ ಇದು ನಮಗೆ ಪರ್ಫೆಕ್ಟ್ ಎಂಟ್ರಿ ಆಗಿತ್ತು. ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದಿತ್ತು, ಓಕೆನಾ. ಅದು ಬಿಟ್ಟರೆ ನಮಗೆ ಬೇರೆ ಯಾವ ಎಂಟ್ರಿ ಕೂಡ ನಮಗೆ ಅಷ್ಟೊಂದು ಕ್ಲಿಯರ್ ಆಗಿರ್ಲಿಲ್ಲ. ಬಟ್ ಇಲ್ಲಿ ನಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಚೆನ್ನಾಗಿ ವರ್ಕ್ ಆಗಿದೆ. ಇಲ್ಲೂ ಕೂಡ ನೋಡಿ, ಹಾಗೆ ಇಲ್ಲೂ ಕೂಡ ಅದೇ ತರ, ಇಲ್ಲೂ ಕೂಡ ಎಲ್ಲ ಕಡೆನೂ ಚೆನ್ನಾಗಿ ವರ್ಕ್ ಆಗಿದೆ ನೋಡಿ. ಇಲ್ಲೂ ಕೂಡ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡಿದೆ, ಬಟ್ ಸೂಪರ್ ಆಗಿ ವರ್ಕ್ ಆಗಿದೆ. ಬಟ್ ಟ್ರೇಡ್ ಮಾತ್ರ ನಮಗೆ ಇದು ಒಂದೇ ಕಡೆ ನಾವು ಮಾಡಬಹುದಿತ್ತು. ಸೊ ಇದು ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಆಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.